ಅಂತೂ ಇಂತೂ ನಮ್ಮ ಕರ್ನಾಟಕದ ಹೆಮ್ಮೆಯ ಕುಮಾರ ಪರ್ವತ ಚಾರಣವನ್ನು ನಾನು ಮಾಡಿ ಮುಗಿಸಿದೆ. ನಮ್ಮ ಈ ಒಂದು ಜರ್ನಿ ಶಿವಮೊಗ್ಗದಿಂದ ಹಿಂದಿನ ರಾತ್ರಿ 11 ಗಂಟೆಗೆ ಶುರುವಾಗಿ ಚಿಕ್ಕಮಗಳೂರು ತಲುಪಿ, ಚಿಕ್ಕಮಗಳೂರಿಂದ ಬೆಳಗಿನ ಜಾವ ಬೀದಹಳ್ಳಿಗೆ ಹೋಗಿ, ಬೀದಹಳ್ಳಿಯಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಬೀದಹಳ್ಳಿ ಚೆಕ್ ಪೋಸ್ಟನ್ನು ನಾವು ಮುಟ್ಟಿದ ತಕ್ಷಣ ಅಲ್ಲಿ ಕೆಲವೊಂದು ಫಾರ್ಮಾಲಿಟೀಸನ್ನು ಮುಗಿಸಿ ಈ ಒಂದು ಪುಷ್ಪಗಿರಿ ಅಥವಾ ಕುಮಾರ ಪರ್ವತಕ್ಕೆ ಈ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಮೂಲಕ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕೆಳಗಡೆಗೆ ನೀರು ಹರಿಯುತ್ತೆ, ಮೇಲೆ ಹ್ಯಾಂಗಿಂಗ್ ಬ್ರಿಡ್ಜು. ಅನುಭವ ಅದ್ಭುತವಾಗಿತ್ತು. ಅಲ್ಲಲ್ಲಿ ಸಿಕ್ಕ ಹೆಮ್ಮರಗಳು, ವಿವಿಧ ರೀತಿಯ ಮರಗಳು ಈ ಒಂದು ಕುಮಾರ ಪರ್ವತದ ಚಾರಣಕ್ಕೆ ಸ್ವಾಗತವನ್ನು ಮಾಡುತ್ತಿದ್ದವು. ಹಾಗೆಯೇ ದಾರಿ ಕೂಡ ತುಂಬ ಸುಂದರವಾಗಿತ್ತು. ನಮ್ಮ ಸ್ನೇಹಿತರೊಟ್ಟಿಗೆ ಅಲ್ಲಿ ಕಳೆದ ಸಮಯ, ಅವರ ಪರಿಚಯ ಎಲ್ಲವೂ ಆದ ನಂತರ ಮತ್ತೆ ನಮ್ಮ ಈ ಒಂದು ಜರ್ನಿ ಪ್ರಾರಂಭವಾಗಿತ್ತು. ಈ ಒಂದು ಕುಮಾರ ಪರ್ವತದ ಚಾರಣ ಹೋಗೋದು ಮತ್ತು ಬರೋದು ಸೇರಿ 16 ಕಿಲೋಮೀಟರ್ ಆಗುತ್ತೆ. ಬೀದಹಳ್ಳಿ ಚೆಕ್ ಪೋಸ್ಟಿಂದ ಇಲ್ಲಿ ಕುದುರೆ ದೊಡ್ಡಿ ಬರುತ್ತೆ. ನನಗೆ ಮೊದಲು ತುಂಬಾ ಸುಲಭ ಅನಿಸಿದರೂ ಕೂಡ ನಿಧಾನವಾಗಿ ಒಂದು ವ್ಯೂ ಪಾಯಿಂಟ್ ಮುಗಿಸಿ ಇಲ್ಲಿ ಹೊಸ ಸ್ನೇಹಿತರ ಪರಿಚಯ ಮಾಡಿಕೊಂಡು ಆ ಒಂದು ಸುಂದರತೆಯನ್ನು ನಾನಿಲ್ಲಿ ಅನುಭವಿಸಿ ನಂತರ ಹೊರಟಾಗ ಮೊದಲನೇ ಒಂದು ಬಂಡೆ ಕಂಡು ಬರುತ್ತೆ. ಈ ಬಂಡೆ ಬರೀ 2 ಕಾಲುಗಳ ಸಹಾಯದಿಂದ ನನಗೆ ಹತ್ತಲಿಕ್ಕಾಗಲಿಲ್ಲ. ಕೈಗಳ ಸಹಾಯ ಇಲ್ಲಿ ಬೇಕಾಗಿತ್ತು. ನಾನೊಬ್ಬನೇ ಅಲ್ಲ, ನನ್ನಂತೆ ಎಲ್ಲರೂ ಕೂಡ ಇಲ್ಲಿ 2 ಕೈಗಳನ್ನು, ಕಾಲುಗಳನ್ನು ಬಳಸಿಕೊಂಡು ಹತ್ತುವಂತಹ ಒಂದು ಸಾಹಸವನ್ನು ಮಾಡುತ್ತಿದ್ದರು. ಮೊದಲು ಏನೋ ಅಂಥ ಕಷ್ಟ ಅನಿಸಲಿಲ್ಲದ ಒಂದು ಈ ಚಾರಣ ಕ್ಲಿಷ್ಟತೆಯ ರೂಪವನ್ನು ಇಲ್ಲಿ ತಾಳಿಕೊಂಡಿತ್ತು. ನಂತರ ಒಂದು ಸುಂದರ ಒಂದು ವ್ಯೂ ಪಾಯಿಂಟನ್ನು ಇಲ್ಲಿ ನೋಡಿಕೊಂಡ ನಂತರ ಮತ್ತೆ ಅದೇ ರೀತಿಯ 3-4 ಬಂಡೆಗಳನ್ನು ನಾವು ಹತ್ತುವ ಒಂದು ಪ್ರಯತ್ನವನ್ನು ಮಾಡಿದೆವು. ನಮಗೆ ಸುಸ್ತು, ಬಾಯಾರಿಕೆ ಎಲ್ಲವೂ ಒಟ್ಟಿಗೆ ಜೊತೆಗೂಡಿತ್ತು. ನಮ್ಮ ಬೆನ್ನು ಬಿಡದೆ ಕಾಡುತ್ತಿತ್ತು. ಅಲ್ಲಲ್ಲಿ ಕುಳಿತು ತಂದಿದ್ದ ನೀರುಗಳೆಲ್ಲ ಖಾಲಿಯಾಗಿತ್ತು. ತಂದಂಥ ಆಹಾರದ ಪೊಟ್ಟಣಗಳು ಕೂಡ ಅಲ್ಲಲ್ಲಿ ಕಡಿಮೆ ಆಗ್ತಾ ಬಂದಿತ್ತು. ಹೊಸ ಸ್ನೇಹಿತರ ಪರಿಚಯ, ಹೊಸ ಅನುಭವ ಎಲ್ಲವನ್ನೂ ಮೀರಿದ್ದು ನಮಗೆ ಈ ಒಂದು ಚಾರಣದಲ್ಲಿ ಹಲವು ರೀತಿಯ ನೆನಪುಗಳನ್ನು ಕಟ್ಟಿಕೊಳ್ಳಿಕ್ಕೆ ಸಹಾಯ ಮಾಡಿತ್ತು. ಜೊತೆಗೆ ಹಲವು ಸುಸ್ತು ದಣಿವುಗಳ ನಂತರ ತುತ್ತ ತುದಿಯ ಕುಮಾರ ಪರ್ವತದೊಟ್ಟಿಗೆ ಬಂದ ತಕ್ಷಣ ನಮಗಾದ ಆ ಸಂತಸ, ನಾವು ಅನುಭವಿಸಿದ ನೋವು, ಸುಸ್ತು ಎಲ್ಲವನ್ನು ಮರೆಸಿತ್ತು. ಇಲ್ಲಿಯ ಸಂತಸ ಕ್ಷಣಗಳು ನಿಜಕ್ಕೂ ಅವರ್ಣನೀಯ. ನಾವೆಲ್ಲ ನಿಜಕ್ಕೂ ಪುಣ್ಯವಂತರೆಂಬ ಭಾಸ ನನಗಾಗಿತ್ತು. ಪಕ್ಕದಲ್ಲೇ ಇದ್ದ ಇನ್ನೊಂದು ವ್ಯೂ ಪಾಯಿಂಟತ್ತ ಇಳಿದು ಕೆಳಗೆ ಹೋಗಿ ನೋಡಿದಾಗ ಎತ್ತ ನೋಡಿದರತ್ತ ಬರೀ ಬೆಟ್ಟಗಳೇ. ನೋಡುಗರ 2 ಕಣ್ಣು ಸಾಲದು ಎಂಬಂದಿತ್ತು. ನನ್ನೊಟ್ಟಿಗೆ ಬಂದಿದ್ದ ನನ್ನ ಹೊಸ ಅಪರಿಚಿತರು ಈಗ ಪರಿಚಿತರಾದ ಸ್ನೇಹಿತರೊಟ್ಟಿಗೆ ಒಂದಿಷ್ಟು ಫೋಟೋಗಳು, ಕೆಲವು ವಿಡಿಯೋಗಳನ್ನು ಮಾಡಿಕೊಂಡು ಸಂತಸದಿ ಆ ಕ್ಷಣವನ್ನು ಕಳೆದು ದಿಕ್ಸೂಚಿ ಅಡ್ವೆಂಚರ್ಗೆ ನಾವು ಧನ್ಯವಾದಗಳನ್ನು ಹೇಳಿ ಅಲ್ಲಿಂದ ಮತ್ತೆ ಮರಳುವ ಪ್ರಯತ್ನ ನಮ್ಮದಾಗಿತ್ತು. ಅದ್ಭುತವಾದ ಈ ಒಂದು ಕುಮಾರ ಪರ್ವತದ ಚಾರಣ ಕ್ಲಿಷ್ಟಕರವಾಗಿದ್ದರೂ ಸುಂದರವಾಗಿತ್ತು. ಜೊತೆಗೆ ಆ ತುತ್ತ ತುದಿಯಲ್ಲಿದ್ದ ಶಿವನ ದೇವಸ್ಥಾನದಲ್ಲಿ ಶಿವನ ಒಂದು ಆಶೀರ್ವಾದವನ್ನು ಪಡೆದ ನಾವು ಅಲ್ಲಿ ಬಂದಿದ್ದ ಕೆಲವು ಹಿರಿಯ ವ್ಯಕ್ತಿಗಳನ್ನು ಭೇಟಿಯಾಗಿ ಅವರ ಒಂದು ಹುಮ್ಮಸ್ಸನ್ನು ನಾವು ಪಡೆದುಕೊಂಡು ಮತ್ತೆ ಮರಳಿದ್ದೆವು. ಮತ್ತೆ ಮರಳುವಾಗ ಅದೇ ಬ್ರಿಡ್ಜಿನ ಮೂಲಕ ವಾಪಸ್ ಬರುವಾಗ ಆದ ಸಂತಸ ಹೇಳತೀರದ್ದು. ಕೊನೆಗೆ ಬಸ್ಸಲ್ಲಿ ಮಾಡಿದ ಮೋಜು ಮಸ್ತಿ ನಮ್ಮ ಜೀವನದ ಮರೆಯಲಾಗದ ಒಂದು ಸಂತಸದ ಕ್ಷಣವಾಗಿ ರೂಪುಗೊಂಡಿತ್ತು. ಈ ಒಂದು ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.